ಗುರೂಜಿಯವರ ನೇರ ಭೇಟಿಗಾಗಿ ಸಂಪರ್ಕಿಸಿ ನಂಬರ್ 176 1ನೇ ಮುಖ್ಯ ರಸ್ತೆ ಉಮಾ ಚಿತ್ರಮಂದಿರ ಹತ್ತಿರ, ರಾಷ್ಟ್ರೋದ್ಯಾನ ಪರಿಷತ್ ರಸ್ತೆ, ಕೆಂಪೇಗೌಡ ನಗರ, ಗುಟ್ಟಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560019. ಆರ್ಯವರ್ಧನ್. ನಮಸ್ಕಾರ ಎಲ್ಲರಿಗೂ. ಆರ್ಯವರ್ಧನ್ ಒಂದು ಫೈನಾನ್ಸ್ ಕಾರ್ಯಕ್ರಮ ತುಂಬಾ ಜನ ಬಹಳ ವರ್ಷದಿಂದ ಹಲವಾರು ವರ್ಷದಿಂದ ನೋಡ್ಕೊ ಬರ್ತಾ ಇದೆ, ಹೇಳಿದ್ದೆಲ್ಲವೂ ನಡೀತಾ ಇದೆ. ಇವತ್ತು ಬಹಳ ಮಿರಾಕಲ್. ಇವತ್ತಿಂದ 6ವರೆಗೆ ನಮ್ಮ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಖಂಡಿತಲೂ ಕೂಡ ಇವತ್ತಿನ ಮ್ಯಾಚ್ ಹೇಗಿರುತ್ತೆ, ನಮ್ಮ ಮಾತು ಹೇಗಿರುತ್ತೆ ಕಾದ್ ನೋಡೋಣ. ಮತ್ತೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಬ್ಜೆಕ್ಟು 12 ರಾಶಿ 27 ನಕ್ಷತ್ರ 31 ಡೇಟ್, ಯಾರಪ್ಪ ಮನ ಸೊತ್ತಲ್ಲ ಅಂತ ಇದ್ದೆ. ಹಲವಾರು ಘಟನೆಗಳು ನಾವು ಹೇಳ್ದಂಗೆ ನಡೀತಾ ಇದೆ. ನಮ್ಮನ್ನು ಕೂಡ ಬಿಡಲ್ಲ, ನಿಮ್ಮನ್ನು ಕೂಡ ಬಿಡಲ್ಲ. ಗ್ರಹಗಳು ಹುಟ್ಟಬೇಕಾದ್ರೆ ಗ್ರಹಗಳಿಂದಲೇ ಅದೃಷ್ಟ ಬರುತ್ತೆ, ಗ್ರಹಗಳಿಂದಲೇ ಕೆಟ್ಟದ್ದಾಗುತ್ತೆ. ಹಾಗಾಗಿ ಗ್ರಹಗಳನ್ನ ಶಾಂತಿ ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಇವಾಗ ಶನಿ ವಕ್ರವಾಗಿದ್ದಾನೆ, ಮೂಲ ನಕ್ಷತ್ರ ಮೇಲೆ ಸಂಚಾರ ಮಾಡ್ತಾವನೆ. ಮೂಲ ನಕ್ಷತ್ರ ವಕ್ರವಾಗಿರೋದನ್ನ ದಯವಿಟ್ಟು ಹೇಳ್ತಾ ಇದ್ದೀನಿ. ತಮಿಳುನಾಡು 2ನೇ ತಾರೀಕಿನಂದು, ಇದೇ 2ನೇ ತಾರೀಕು ಭಾನುವಾರ, ಎಲ್ಲರನ್ನೂ ಕೂಡ ಕರ್ಕೊ ಹೋಗ್ತಾ ಇದ್ದೀನಿ ನವಗ್ರಹ ಟೆಂಪಲ್. ನವಗ್ರಹ ಶಾಂತಿ, ಶನಿ ಶಾಂತಿ, ರಾಹು ಶಾಂತಿ, ಕೇತು ಶಾಂತಿ, ಇಷ್ಟೆಲ್ಲ ಆದ್ಮೇಲೆ 9 ಗ್ರಹ ಆದ್ಮೇಲೆ ತಿರುಚೆಂದೂರಲ್ಲಿ ಕೂಡ ನಿಮ್ಮನ್ನ ಕರ್ಕೋಗಿ ಮುರುಗನ್ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ. ಹಾಗಾಗಿ ಆಲ್ಮೋಸ್ಟ್ಲಿ ಇವತ್ತಿಗೆ ಒಂದು ಬಸ್ ಹೌಸ್ಫುಲ್ ಆಗಿದೆ. ಇನ್ನು ನೆಕ್ಸ್ಟ್ ಇವತ್ತಿಂದ ಏನು ಬುಕ್ ಆಗುತ್ತೆ ಅದು 2ನೇ ಬಸ್ ಆಗಬೇಕು. ಹಾಗಾಗಿ ಇವತ್ತಿಗೆ ಆಲ್ಮೋಸ್ಟ್ ಒಂದು ಬಸ್ ಫುಲ್ ಆಗೈತೆ. ಹಾಗಾಗಿ ನೆಕ್ಸ್ಟ್ ಬಸ್ಸು ಯಾರ್ಯಾರು ಇದ್ದೀರಾ ಕೂಡ ಖಂಡಿತಲ್ಲೂ ಕೂಡ ಕರ್ನಾಟಕದಲ್ಲಿ ನಾನು ಹಲವಾರು ಜನಕ್ಕೆ ನವಗ್ರಹ ಶಾಂತಿನ ಬರ್ಸಿದ್ದೆ. ಯಾರ ಕೈಲಿ ಹೋಗೋಕ್ಕಾಗಿಲ್ಲ. ಖಂಡಿತ ಕೂಡ ಇಲ್ಲಿ ಏನೂ ಜಾಸ್ತಿ ಖರ್ಚಿಲ್ಲ. ಒಂದು 6,000 ರೂಪಾಯಿ ನಿಮ್ಮ ದರ್ಶನವನ್ನು ಮಾಡ್ಕೊ ಬರ್ಬೋದು 3-4 ದಿವಸದಲ್ಲಿ 100%. ಹಾಗಾಗಿ ಒಬ್ಬೊಬ್ಬರಿಗೆ 6,000 ರೂಪಾಯಿ ಅದ್ರ ಫೀಸ್ ಆಗಿದೆ. ಹೋಮದ್ದು ಇನ್ನೊಂದು ಬಸ್ ಚಾರ್ಜ್ ಎಲ್ಲ ಅದರಲ್ಲೇ ಬರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಬಂದು ಜಾಯಿನ್ ಆಗಿ. ಒಂದು ಬಸ್ಸು ಹೌಸ್ಫುಲ್ ಆಗಿದೆ ಇವತ್ತಿಗೆ, ಒಂದು ಹೌಸ್ಫುಲ್ ಆಗಿದೆ. ನೆಕ್ಸ್ಟ್ ಬಸ್ಸು ನೆಕ್ಸ್ಟ್ ನಾಳೆಯಿಂದ ಒಂದು ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದ ಇವತ್ತಿಂದಲೇ ಎಲ್ಲರೂ ಬುಕ್ ಮಾಡ್ಕೊಳ್ಳಿ. ದಯವಿಟ್ಟು ಇಂಥ ಒಂದು ದರ್ಶನ ನಿಮ್ಗೆ ಮತ್ತೆ ಸಿಗಲ್ಲ. ಯಾಕಂದರೆ ನಾನು ಭದ್ರಾಕಳಿಯಮ್ಮ ಕರ್ಕೋದಾಗ 450 ಜನ ದರ್ಶನಕ್ಕೆ ಬಂದಿದ್ರು. ಎಲ್ಲ ಬಂದವ್ರಿಗೆಲ್ಲ ಒಳ್ಳೇದಾಗಿತ್ತು. ಯಾಕಂದರೆ ಅಷ್ಟು ಜನ ಹೋಮ ಮಾಡ್ಬೇಕಾರೆ, ಅಷ್ಟು ಜನ ಪೂಜೆ ಮಾಡಿಸ್ಬೇಕಾರೆ ಬಹಳ ವಿಶೇಷ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಮಾಡ್ತಾರೆ, ದುಡ್ಡು ಕೊಟ್ಟವ್ರಿಗೆ ಮುಂದ್ಗಡೆ ಕೂರಿಸ್ತಾರೆ, ಹಿಂದ್ಗಡೆ ಕೂರಿಸ್ತಾರೆ, ಮತ್ತೆ ಯಾರೋ ಬೆಳ್ಳ ಕಾಣೋರೆಲ್ಲ ಮುಂದೆ ಕೂರಿಸಲ್ಲ. ಅಲ್ಲಿ ಹಂಗಲ್ಲ. ಅಷ್ಟು ಜನ ನಾವು ಒಂದು ಬಸ್ಸಲ್ಲಿ ಹೋಗ್ತೀವಿ, ಇಳಿತೀವಿ. ದೇವಸ್ಥಾನದಲ್ಲಿ ಶನಿ ಟೆಂಪಲಲ್ಲಿ ಶನಿ ಶಾಂತಿ ಮಾಡಿಸ್ತೀವಿ, ಎಲ್ಲ ಕುತ್ಕೊಂಡು ದರ್ಶನ ಮಾಡ್ತೀವಿ. ಅವ್ರು ಹೆಚ್ಚು ಇವರೇ ಚೆನ್ನಾಗಿಲ್ಲ. ರಾಹು ಟೆಂಪಲ್ಲಿ ರಾಹು ನಕ್ಷತ್ರ, ಸ್ವಾತಿ ನಕ್ಷತ್ರ ದರ್ಶನ, ಸೋಮವಾರ ರಾಹುಗಾಲದಲ್ಲಿ ರಾಹು ಶಾಂತಿ ಮಾಡಿಸಿ, ಹೋಮಗಳು ಮಾಡಿಸಿ, ಆಮೇಲೆ ಅದರ ಅಭಿಷೇಕವನ್ನು ಮಾಡಿಸೋದು ಬಹಳ ಅಪರೂಪ. ಒಂದೇ ದಿವಸ ರಾಹು ಶಾಂತಿ ಮಾಡಿಸಿ ಸಂಜೆ ಕೇತು ಶಾಂತಿ ಮಾಡಿಸೋದು ನಿಮ್ಗೆ ಯಾವತ್ತೂ ಸಿಗೋದು ಬಹಳ ಅಪರೂಪ. ನೀವಾಗೆ ಕೂಡ ಮಾಡಿಸೋದು ಕಷ್ಟ ಆಗುತ್ತೆ. ಹಾಗೆ ಅಷ್ಟಾದ್ಮೇಲೆ ಬೆಳಗಿನ ಜಾವ ಮತ್ತೆ ಶನಿ ಶಾಂತಿ ಮಾಡಿಸಿ ಶುಕ್ರನ ಶಾಂತಿ ಮಾಡಿದಾಗ ಅಬ್ಬಾಬಾ ಸಕಲ ಸಂಪತ್ತು ಐಶ್ವರ್ಯ ತುಂಬ ತುಡುಕಾಡಬೇಕು ನಿಮ್ಮ ಮನೆಯಲ್ಲಿ. ಆ ಒಂದು ಯೋಗ ಬರಬೇಕು 100%. ನೋಡಿ, ಎಲ್ಲ ಯೋಗನ ಹೇಗೆ ಪಡ್ಕೋಬೇಕು ಅಂತ ಇದೆ ಜ್ಯೋತಿಷ್ಯದಲ್ಲಿ. ಗ್ರಹಗಳಿಂದಲೇ ಎಲ್ಲವೂ ರಿಸಲ್ಟ್ ಬರೋದು. ಖಂಡಿತಲ್ಲೂ ಕೂಡ ನಿಮ್ಮ ಭಕ್ತಿನ ಯಾವ ದಿಶೆಯಲ್ಲಿ ಯಾವ ಭಕ್ತಿಲಿ ಶಾಂತಿ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಹಲವಾರು ಜನಕ್ಕೆ ಮತ್ತೆ ತಿರುಚೆಂದೂರಲ್ಲಿ ನೋಡಿ ಶತ್ರು ಸಂಹಾರಗಳು, ಕೋರ್ಟಿನ ವ್ಯವಹಾರಗಳು, ಕಿರಿಕಿರಿ, ಮತ್ತೊಂದೆಲ್ಲ ಸಿದ್ರೆ ನೋಡಿ ಅಲ್ಲಿ ತಿರುಚೆಂದೂರಲ್ಲಿ ಶತ್ರು ಸಂಹಾರ ಮತ್ತು ಅಭಿಷೇಕ, ಅದನ್ನು ಕೂಡ ನೆಕ್ಸ್ಟು ಅದೊಂದು ಟಿಕೆಟ್ ಇನ್ನೂ ಬುಕ್ ಮಾಡಿ ಫೋನ್ ಮಾಡಿಲ್ಲ. ಅಲ್ಲಿ ಗಣಪತಿ ಭಟ್ರು ಅಂತ ಇದ್ದಾರೆ ಖಂಡಿತಲ್ಲೂ ಕೂಡ, ಗಣೇಶ್ ಅಂತ, ಅವ್ರಿಗೆ ಫೋನ್ ಮಾಡೋ ಅದ್ರ ಟಿಕೆಟ್ ಕೂಡ ರೆಡಿ ಇರುತ್ತೆ. ಅಷ್ಟು ಜನನು ಕರ್ಕೊ ಹೋಗ್ತಾ ಇದ್ದೀನಿ. ಹಾಗಾಗಿ 100% ಎಲ್ಲರೂ ಬರ್ತಾವ್ರೆ. ಎಲ್ಲರೂ ನಮ್ಮ ಒಂದು ಆಮೇಲೆ ಇದು ಏನಾಗುತ್ತೆ ಅಂದ್ರೆ ಈ ಸರಿ ಯಾರ್ಯಾರು ಬರ್ತಾರೆ ಇದೊಂದು ವಾಟ್ಸಾಪ್ ಗ್ರೂಪ್, ಅದನ್ನೊಂದು ಇವಾಗ ಹೆಂಗೆ ಕ್ಲಾಸ್ ಗ್ರೂಪನ್ನು ಹೇಗೆ ಮಾಡಿದಂಗೆ ಟ್ರಿಪ್ಪಲ್ಲಿರೋ ಒಂದು ಗ್ರೂಪನ್ನು ಒಂದು ವಾಟ್ಸಾಪ್ ಗ್ರೂಪನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ನನ್ನ ಹತ್ರ ಫೋನಲ್ಲಿ ಮಾತಾಡ್ಬೋದು. 100% ಸಕ್ಕತ್ ರಿಸಲ್ಟನ್ನು ಕಾಣ್ಬೋದು. ಮತ್ತು ಪಬ್ಲಿಕ್ ಕರೆನೂ ಕೂಡ ಮಾತಾಡ್ಬೋದು 100%. ಎಲ್ಲರೂ ಕೂಡ ಬಂದು ಈ ಸರಿ ಜಾಯಿನ್ ಆಗಿ ನಿಮ್ಮ ಒಂದು ಸಂತೋಷವನ್ನು ನೆಕ್ಸ್ಟ್ ಹಂಚ್ಕೋಬೋದು. ಯಾಕಂದರೆ ಭದ್ರಾಕಳಿಯಮ್ಮನ ಟೆಂಪಲ್ಗೆ ಬಂದವರೆಲ್ಲರೂ ಕೂಡ ಹೇಳಿದ್ದಾರೆ. ಹಾಗಾಗಿ ಹೊರಟಿದ್ದ ದಿವಸನೇ ಭದ್ರಾಕಳಿಯಮ್ಮನ ದರ್ಶನವನ್ನು ಮಾಡಿಸ್ಕೊಂಡು ಹೋಗಿ, ದರ್ಶನ ಮಾಡಿ ಆದಮೇಲೆ, ಯಾಕಂದರೆ ಈ ಸರಿ ಭದ್ರಾಕಳಿಯಮ್ಮಗೆ ಬಂದವ್ರಿಗೆಲ್ಲ ಒಳ್ಳೇದಾಗಿತ್ತು. ಎಲ್ಲರೂ ಹೇಳ್ತಿರೋದೇನಂದ್ರೆ ನಾವು ಹೋಗಿ ಬಂದಮೇಲೆ ನಂಗೆ ತುಂಬ ಒಳ್ಳೇದಾಯಿತು ಅಂತವ್ರೆ. ತುಂಬ ಹಲವಾರು ಜನ ನನಗೆ ನನ್ನ ಹತ್ರ ಫೋನಲ್ಲಿ ಮಾತಾಡಿದವರೆಲ್ಲ ಹೇಳ್ತವ್ರೆ, ನಮ್ಮನೆ ನಿಂಬೆಹಣ್ಣು ಕೊಳ್ತೋದಂಗಾಗಿತ್ತು ಬಾಗಿಲಲ್ಲಿ ಹಾಕಿದ್ದು ಅಂತ. ಯಾಕಂದರೆ ದಿಷ್ಟಿಯಾಗಿದ್ದರೆ ಮಾತ್ರ ಆ ಥರ ಆಗುತ್ತೆ. ದಿಷ್ಟಿ ಜಾಸ್ತಿ ಹಾಕಿರ್ತಾರೆ ಆಲ್ಮೋಸ್ಟ್ಲಿ ಹೊಟ್ಟೆ ಕಿಚ್ಚನ್. ನಮ್ಮ ದೇಶದಲ್ಲಿ ಜಾಸ್ತಿ ಜನ ಇದ್ದಾರೆ ಖಂಡಿತ ಕೂಡ. ಒಬ್ಬ ಮನುಷ್ಯ ಬದುಕೋದನ್ನು ಸಹಿಸೋಕ್ಕಾಗಲ್ಲ. 100% ಸಕ್ಸಸ್ ಅನ್ನೋದು ನವಗ್ರಹ ಟೆಂಪಲಲ್ಲಿದೆ. ನವಗ್ರಹದಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲೆಲ್ಲ ದೇವಸ್ಥಾನದಲ್ಲಿ ಶನೇಶ್ವರನ ಟೆಂಪಲ್ಗೆ ಹೋಗ್ಬೋದು, ಇಲ್ಲೆಲ್ಲ ನಿಂಬೆಹಣ್ಣು ಹಾಕಿಬಿಟ್ಟು ದೇವ್ರು ಬಂತು ಅಂತ ಹೇಳ್ತಾರೆ. ಅಲ್ಲಿ ಯಾವುದೂ ದೇವ್ರು ಬರಲ್ಲ ಖಂಡಿತ ಕೂಡ. ಎಲ್ಲ ನೆಟ್ಟಗಿರ್ತಾರೆ. ಇಲ್ಲೆಲ್ಲ ದೇವ್ರ ಥರ ಏನು ಆಡಲ್ಲ. ಯಾಕಂದರೆ ನವಗ್ರಹನ ನೀವು ಎಷ್ಟು ಆರಾಧನೆ ಮಾಡ್ತಿರೋ, ಎಷ್ಟು ಸರಿ ನವಗ್ರಹದ ದರ್ಶನವನ್ನು ಮಾಡ್ತಿರೋ, ನಿಮ್ಗೆ ಈ ಜನ್ಮದಲ್ಲೋ ಮುಂದಿನ ದೇಶದಲ್ಲೋ ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ. ಅನುಮಾನನೇ ಇಲ್ಲ. ನಾನು ಹಲವಾರು ಜನ ನಾನು ಕಳಿಸ್ತಂದ್ರೆ ಎಲ್ಲರೂ ಕೂಡ ರಿಸಲ್ಟ್ ಬಂದಿದೆ. ಮೊನ್ನೆ ತಾರಾ ಮೇಡಮ್ ಅವರು ಕೂಡ ಹೋಗಿ ಬಂದರು ನವಗ್ರಹ ಟೆಂಪಲ್. ಅವ್ರು ಹೇಳಿದ್ರು ಭಾಳ ಖುಷಿ ಆಯಿತು ಗುರುಜಿ, ನಂಗೆ ತುಂಬ ಸಂತೋಷ ಆಯಿತು. ನಾನು ಹೇಳಿದೆ, ನೀವು ಕಟಕ ರಾಶಿಲಿ ಹುಟ್ಟಿರೋದು ಪುಷ್ಯ ನಕ್ಷತ್ರ ಆಗಿರೋದ್ರಿಂದ ನಿಮಗೆ ಶನಿ ಜಲರಾಶಿಲಿರೋದ್ರಿಂದ ಆ ಶನೇಶ್ವರನ ನೋಡಿದ್ರೆ ನಿಮಗೆ ಭಾಳ ಖುಷಿ ಆಗುತ್ತೆ ಅಂತ ಹೇಳಿದೆ. 100%
ತಾರಾ ಮೇಡಮ್ ಅವರು ಅಷ್ಟೊಂದು ಸರಿ ಕರೆದು ನಾನು ಅವ್ರ ಜೊತೆ ಹೋಗೋಣಲ್ಲ. ಆದರೆ ಈ ಸರಿ ನನ್ನ ಗ್ರೂಪ್, ನನ್ನ ಪಾದಯಾತ್ರೆ, ಒಂದು ಪಾದಯಾತ್ರೆನೂ ಕೂಡ ನೆಕ್ಸ್ಟ್ ಶಬರಿಮಲೆ ಪಾದಯಾತ್ರೆಗೂ ಕೂಡ ನೀವೆಲ್ಲರೂ ಕೂಡ ಬರ್ಬೋದು. ನೋಡಿ, ನನ್ನ ಬಾಯಲ್ಲಿ ಮಾತಾಡ್ತಿದ್ರೆ ಪಾದಯಾತ್ರೆ ಅಂತೆಲ್ಲ ಬರುತ್ತೆ. ಅಯ್ಯಪ್ಪ ಸ್ವಾಮಿಗೆ ಪಾದಯಾತ್ರೆ ನಾವು ಹಲವಾರು ಸರಿ ಪಾದಯಾತ್ರೆ ಮಾಡಿದ್ವಿ. ಅದು ಇದೆಲ್ಲಕ್ಕಿಂತ ಒಂದು ಒಳ್ಳೆ ದೊಡ್ಡ ಪರಿಹಾರ, ಆ ಒಂದು ಪವರ್ ಫಾರ್ 100%. ಶಿಲ್ಪಾರ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಾ? ನೆಲಮಂಗಲ. ಸೂಪರ್. ನಮ್ಮ ಕ್ಲಾಸಿಗೆ ಭದ್ರಕಾಳಿಯಮ್ಮ ಟೆಂಪಲ್ಗೆಲ್ಲ ಬಂದಿದ್ರಾ? ಬಂದಿದ್ದೆ ಗುರುಜಿ. ಏನ್ ಅನಿಸ್ತಾ ಇದ್ದೆ ನಮ್ಮ ಕ್ಲಾಸು, ಭದ್ರಕಾಳಿಯಮ್ಮ ದರ್ಶನ? ಎಲ್ಲ ಚೆನ್ನಾಗಾಗಿದೆ ಗುರುಜಿ. ಹೌದಾ? ಏನ್ ಅನ್ಸುತ್ತೆ? ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಎಲ್ಲಾ ಸತ್ಯಾಂಶಗಳೆಲ್ಲ ಆವಾಗ ಆಚೆ ಬರ್ತಾ ಇರ್ತವೆ, ಎಲ್ಲ ಇರುತ್ತಲ್ಲ, ಏನ್ ಅನಿಸ್ತಾ ಇತ್ತು ಸಬ್ಜೆಕ್ಟ್? ಅದೇ ಎಲ್ಲಾರ್ಗು ಅನುಕೂಲ ಆಗಿದೆ. ಡೈಲಿ ನಿಮ್ಮ ಹತ್ರನೇ ಬರ್ಬೇಕು ಅನ್ನೋದೇನಿಲ್ಲ, ನಮಗ್ ಸಿಗ್ತೀರಾ ಡೈಲಿ. ಹಂಗಾಗಿ ಎಲ್ಲಾರ್ಗು ಒಂಥರ ಹತ್ರದಿಂದ ಡೈಲಿ ಪರಿಚಯ ಆದಂಗ ಆಗ್ತಾ ಇದೆ. ಹೌದಾ? ಏನ್ ಅನ್ನಿಸ್ತೈತೆ ನಿಮಗೆ ಈ ಒಂದು ನವಗ್ರಹ ಟೆಂಪಲ್ ಟ್ರಿಪ್? ಏನ್ ಅನಿಸ್ತಿದೆ? ಇಲ್ಲ, ಇವತ್ತವರೆಗೂ ನೀವ್ ಹೇಳಿರೋದು ಏನು ಕೆಟ್ಟದ್ದೇನಾಗಿಲ್ಲ ಇವತ್ತವರೆಗೂ ಯಾರಿಗೂ. ಅದು ಇದೇ ರೀತಿಲಿ ಎಲ್ಲಾರ್ಗು ಒಳ್ಳೇದಾಗುತ್ತೆ. ಹೌದಾ? ಆಮೇಲೆ ಏನ್ ಅನಿಸ್ತು ಭದ್ರಕಾಳಿಯಮ್ಮನ್ ಟೆಂಪಲ್ ದರ್ಶನ ಮಾಡೋದು? ಒಂದು ಖುಷಿ ಎಲ್ಲ ಏನ್ ಅನಿಸ್ತಾ ಇತ್ತು ದರ್ಶನ ಮಾಡಿದಾಗ? ಅದೇ ಗುರುಜಿ, ಎಲ್ಲಾರ್ಗು ಚೆನ್ನಾಗಾಗಿದೆ. ಹಂಗಾಗಿ ಏನು ಅದು ಹೋಗ್ತಾ ಬರ್ತಾ ಇದ್ರೆ ಇನ್ನೂ ಒಳ್ಳೇದಾಗುತ್ತೆ ಅವ್ರವ್ರ ಫ್ಯಾಮಿಲಿಗಳಿಗೆ ಅಂತ ಇದು ಒಂದೇ ಸಲಕ್ಕಿಂತನೂ ಒಂದ್ 3-4 ಸಲ ಹೋದಾಗ ಇನ್ನ ತುಂಬಾ ಚೆನ್ನಾಗಾಗುತ್ತೆ. ಅವ್ರವ್ರ ಫ್ಯಾಮಿಲಿಗಳಲ್ಲಿ ತುಂಬಾ ಕಷ್ಟ ಎಲ್ಲ ಇರುತ್ತಲ್ಲ ಗುರುಜಿ. ಆಮೇಲೆ ನೀವು ಭದ್ರಕಾಳಿಯಮ್ಮನ ಅಷ್ಟು ಆನಂದವಾಗಿ ನೋಡಿದ್ರೆ ಅದೇನ್ ಅನಿಸ್ತೈತೆ? ಖುಷಿ ಆಗ್ತೈತಾ? ತುಂಬಾ ಖುಷಿ ಆಯ್ತು ಗುರುಜಿ. ಹೌದಾ? ಹೌದು ಗುರುಜಿ. ನಿಮ್ಗೆ ಏನ್ ಅನ್ಸುತ್ತೆ ಇವಾಗ ನವಗ್ರಹ ಟ್ರಿಪ್ ಒಂದು ಪ್ಲಾನ್ ಮಾಡೋದು? ಅದು ಚಿತ್ತಂದೂರಲ್ಲಿ ತುಂಬಾ ವಿಶೇಷವಾಗಿ, ತಿರುಚೆಂದೂರಲ್ಲಿ ಶತ್ರು ಸಂಹಾರ ಯಾಗನ ಅಲ್ಲಿ ಮಾಡಿಸಿದಾಗ ಅದು ತುಂಬಾ ಫಲ ಸಿಗುತ್ತೆ ಶತ್ರುಗಳಿಗೆ. ಹಾಗಾಗಿ ಬಹಳ ರಿಸಲ್ಟ್ ಬರುತ್ತೆ. ಆಮೇಲೆ ಅಲ್ಲಿ ಒಂದು ಸಮುದ್ರದಲ್ಲಿ ಸ್ನಾನವನ್ನ ಮಾಡಿದಾಗ ನೀವು ಹಾಕಿರೋ ಒಂದು ಬಟ್ಟೆಗಳು, ವಸ್ತ್ರಗಳನ್ನ ಅಲ್ಲಿ ಬಿಟ್ಟು ಬಂದಾಗ ಅದು ತುಂಬಾ ದೃಷ್ಟಿಗಳು ಕೆಟ್ಟದು ಮತ್ತೆ ಬದುಕಕ್ಕಾಗದಿರಲಿ ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸ್ತಾ ಇದ್ದರು. ತುಂಬಾ ಸರಿ ಟ್ರೈ ಮಾಡ್ತಾ ಇರ್ತಾರೆ ಬದುಕಕ್ಕೆ. ಈ ವರ್ಷ ಶುರುವಾಗ್ಬಿಡ್ತೀವಿ, ಮುಂದಿನ ವರ್ಷ ಶುರುವಾಗ್ಬಿಡ್ತೀವಿ, ಈ ತಿಂಗಳು ನಾವು ಸಾಲ ತೀರಿಸ್ಬಿಡ್ತೀವಿ ಅನ್ನೋರಿಗೆಲ್ಲ ಅಲ್ಲಿ ಹೋಗಿ ಬಂದ್ರೆ 100% ಕ್ಲಿಯರ್ ಆಗುತ್ತೆ. ಆಮೇಲೆ ಆಲ್ಮೋಸ್ಟ್ಲಿ ಶನಿ ಇವಾಗ ವಕ್ರವಾಗಿರೋದ್ರಿಂದ, ಶನಿ ಮೂಲ ನಕ್ಷತ್ರದ ಮೇಲೆ ವಕ್ರವಾಗಿದ್ದಾನೆ ಧನುಸು ರಾಶಿಲಿ. ಆ ವಕ್ರವಾಗಿರೋದ್ರಿಂದ ತುಂಬಾ ಜನಕ್ಕೆ ಕಷ್ಟ ಆಗೋದ್ರಿಂದ ಶನೇಶ್ವರನ ಶಾಂತಿ ಮಾಡಿಸಿದಾಗ ಖಂಡಿತ ಕೂಡ ಅವ್ರ ಮನೇಲಿ ಎಣ್ಣೆನೋ ತುಪ್ಪನೋ ಒಂದು 100 ಗ್ರಾಮು 1 ಲೀಟ್ರು ಅವ್ರ ದೇವಸ್ಥಾನ ಕೊಟ್ಟು ಬಂದ್ರೆ ಕಷ್ಟಗಳು ಬಹಳ ಪರಿಹಾರ ಆಗುತ್ತೆ. ನಿಮಗೆ ಏನಿಸ್ತಾ ಇವಾಗ ನಮ್ಮ ಕ್ಲಾಸಿಗೆ ಬಂದು ಸಬ್ಜೆಕ್ಟ್ ಕಲ್ತಿರೋದ್ರಿಂದ? ಹಲೋ ಮೇಡಮ್ ಅವರೇ, 100% ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ಸೂಪರ್ ನವಗ್ರಹ ಶಾಂತಿ ಹೇಗೆ ಮಾಡಿದ್ರೆ ಹೇಗೆ ಪರಿಹಾರ ಆಗುತ್ತೆ ಅಂತ ಮತ್ತೆ ತಿಳಿಸ್ಕೊಡ್ತೀನಿ. ಆರ್ಯವರ್ಧನ್ 159 ಕಾರ್ಯಕ್ರಮ ನವಗ್ರಹ ಶಾಂತಿ ಬಗ್ಗೆ ಬಹಳ ಹೇಳ್ತಾ ಇದ್ದೆ. ನವಗ್ರಹ ಟೆಂಪಲ್ ನಾನೇ ಕರ್ಕೊ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ನನ್ನ ಜೊತೆ ನೀವೆಲ್ಲರೂ ಕೂಡ ಬಸ್ಸಲ್ಲಿ ಬರ್ತಾರೆ. ನಾನು ಮುಂಚೆ ಯಾರನ್ನೂ ತಲೆ ಕೆಡಿಸ್ಕೊತಾನೆ, ಬರೀ ಜ್ಯೋತಿಷ ಹೇಳ್ಬಿಡುವೆ. ಆದರೆ ಜನಗಳ ಜೊತೆ ಬಹಳ ವಿಶ್ವಾಸ ಬೆರಿಬೇಕು ಅಂತ ನನ್ನ ಆಸೆ, ತುಂಬಾ ಆಸೆ ಇರೋದ್ರಿಂದ ಇವಾಗ ನಾನೊಬ್ಬ ಕಾರ್ಯಕರ್ತ ಅಂತಾರೆ. ಇವಾಗ ಹೆಂಗೆ ಒಂದು ಪಕ್ಷ ಕಟ್ಟರೆ ಜನಗಳ ಜೊತೆಲಿ ಇರಬೇಕು, ಹಾಗೆ ನಂದು ಒಂದು ಪಕ್ಷ ಇದ್ದಂಗೆ ಜ್ಯೋತಿಷ್ಯ ಆಫೀಸು. ಹಾಗಾಗಿ ನನ್ನ ಪಕ್ಷ ನಾನು ಕಟ್ಟಲೇಬೇಕು ಅಂತ ನಾನು ಡಿಸೈಡ್ ಆಗಿದ್ದೀನಿ. ಇದರಲ್ಲಿ ಯಾರು ಕೂಡ ಸೆಂಟಿಮೆಂಟ್ ಏನಿಲ್ಲ, ಎಲ್ಲರೂ ಒಂದೇನೆ, ಒಂದು ಒಗ್ಗಟ್ಟಿನ ಒಂದು ಟೀಮ್ ಇದು. ಹಾಗಾಗಿ 100% ಇದರಲ್ಲಿ ನಾನು ಒಬ್ಬಂದೇನಿಲ್ಲ, ಎಲ್ಲ ನಾನು ಪಾದಯಾತ್ರೆ ಅಂತೆಲ್ಲ ಬರ್ತಾ ಇದೆ. ಏನು ಮುಂದಿನ ವರ್ಷ, ಈ ವರ್ಷ ಪಾದಯಾತ್ರೆ ಎಷ್ಟು ಜನ ಸೇರ್ತಾರೆ ಗೊತ್ತಿಲ್ಲ. 100%. ಶಂಕರ್ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಏನ್ ಅನಿಸ್ತೈತೆ ನಮ್ಮ ಪ್ರೋಗ್ರಾಮು? ನಮ್ಮ ಕ್ಲಾಸಿಗೆ ಬಂದಂತ ಸ್ಟೂಡೆಂಟ್ ಆಗಿದೆಯಾ? ಆಮೇಲೆ ಭದ್ರಕಾಳಿಯಮ್ಮ ದರ್ಶನಕ್ಕೆ ಬಂದಿದ್ಯಾ? ಏನ್ ಅನಿಸ್ತಿದೆಯಾ ನವಗ್ರಹ ಟೆಂಪಲ್ ಎಲ್ಲ? ಒಂದ್ಸರಿ ಕರ್ನಾಟಕ ಜನತೆಗೆ ಹೆಂಗ್ ಕರಿಯಪ್ಪ ನೋಡೋಣ. ನಾವು ಹುಟ್ಟಾಗಿಂದ ಎಷ್ಟೊಂದು ಟೆಂಪಲ್ ನೋಡಿದೀನಿ, ಆತರ ಅಮ್ಮನ್ ಟೆಂಪಲ್ ನೋಡಿರ್ಲಿಲ್ಲ. ಆತರ ಅಭಿಷೇಕ ಗರ್ಭಗುಡಿ ನೋಡಿ ಇನ್ನು ನೆನ್ಸ್ಕೊಂಡ್ರೆ ಮೈ ದುಮ್ ಅನ್ನತ್ತೆ. ಇಡೀ ತಮಿಳ್ನಾಡೇ ಕರ್ನಾಟಕ ಆಗ್ಬಿಟ್ಟಿತ್ತು ಅವತ್ತು. ಅದೊಂಥರ ಮಿರಾಕಲ್ ಅನ್ಸ್ತು. ಎಲ್ಲಿ ನೋಡಿದ್ರು ಗಾಡಿಗಳು. ಇಡೀ ತಮಿಳ್ನಾಡು ಟೆಂಪಲ್ ಕರ್ನಾಟಕದ ತೋರಿಸ್ತಿದ್ರು. ಬಹಳ ಖುಷಿ ಅನ್ಸುತ್ತೆ. ನೀವು ಹೇಳ್ತಾ ಇದ್ದೀರಾ ನಂಬರ್ಸ್ ವರ್ಕ್ ಆಯ್ತಾ ಇಲ್ಲ, ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ನೆನ್ನೆ ಒಂದಕ್ಕೆ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ರಿ. 10ನೇ ತಾರೀಕು ಅವರು ಇಂಗ್ಲೆಂಡ್ ಅವ್ರನ್ನ ತೋರಿಸಿದ್ರು. ಎಲ್ಲ ನೀವ್ ಹೇಳ್ದಂಗೆ ನಡೀತಾ ಇದೆ ಗುರುಗಳು. ಮತ್ತೆ ಒಂದು ಕೈದಾಗಲ್ಲ ಅಂತ ಹೇಳಿದ್ರೆ ನೋಡಿ, ಅದು ಒಳ್ಳೆ ಮಿರಾಕಲ್ ಆಯ್ತು. 14ನೇ ತಾರೀಕಿನ ಮ್ಯಾಚ್ ಮಿರಾಕಲ್ ಅದು. ಯಾರು ಇದುವರೆಗೂ ಅದನ್ನ ಹೇಳೇ ಇರ್ಲಿಲ್ಲ.
ಹೌದೌದೌದೌದು. ಇವಾಗ ಜ್ಯೋತಿಷನು ಕೂಡ ಆತರ ತುಂಬಾ ಡಿಪೆಂಡ್ಸ್ ಆಗ್ತೈತೆ. ಇಂಡಿಯಾ ಫೈನಲ್ ಬರುತ್ತೆ ಫಸ್ಟ್ ಅನೌನ್ಸ್ ಮಾಡ್ಬಿಟ್ಟಿದ್ರೆ. ಅದೇ ಕೊಹ್ಲಿ IPL ಅಲ್ಲಿ ತುಂಬಾ ಟೈಮ್ ಕೆಟ್ಟಿತ್ತು. ಹೌದು, ಈ ಸಲ ಅದೇ ಕೊಹ್ಲಿ ಫೈನಲ್ ಬರ್ತಾರೆ ಅಂತ ಅನೌನ್ಸ್ ಮಾಡಿದ್ರು ಮೊದ್ಲೇನೆ. ಹೌದು. ಈ ತರ ಮುಂಚೆ ಆಗೋದ್ನ ಯಾರು ಹೇಳಲ್ಲ. ಎಲ್ಲ ಸುಮ್ನೆ ಪರಿಹಾರಗಳು ಹೇಳ್ತಾ ಇದಾರೆ ಬಿಟ್ರೆ. ಅದ್ರಲ್ಲೂ ನೀವು ಕರ್ಕೊಂಡೋಗಿ ತೋರಿಸಿದ್ ಭದ್ರಕಾಳಿಯಮ್ಮ ಟೆಂಪಲ್ ಅಂತೂ ಸೂಪರ್. ಅದ್ರಲ್ಲೂ ಈ ಸಲ ಗುರು ಮತ್ತೆ ಶುಕ್ರ ಶನಿ ಮತ್ತೆ ಶುಕ್ರ ಕಾಂಬಿನೇಷನ್ ಮತ್ತೆ ರಾಹು ಮತ್ತೆ ಕೇತು ಒಂದೇ ಟೈಮಲ್ಲಿ ಪೂಜೆ ಮಾಡುತ್ತಿರೋದು ಅದು ಡಬಲ್ ಮಿರಾಕಲ್ ಅನ್ಸುತ್ತೆ. ಎರಡು ಒಂದೇ ದಿನ ದರ್ಶನ ಮಾಡಿಸಿ ಅಲ್ಲಿ ಪೂಜೆ ಮಾಡ್ಸೋದಿದೆಯಲ್ಲ ತುಂಬಾ ಕಷ್ಟದ ಕೆಲಸ ಅನ್ಸುತ್ತೆ. ನಾನ್ ತಿಳಿದ ಮಟ್ಟಿಗೆ ಶನಿ ಟೆಂಪಲ್ ಅಲ್ಲಿ 1 ತಿಂಗಳು ಮುಂಚೆನೆ ಅಪಾಯಿಂಟ್ಮೆಂಟ್ ಕೇಳ್ತಾರೆ. ಅಲ್ಲ 1 ತಿಂಗಳು ಮುಂಚೆನೆ ನಾವ್ ಒಂದ್ ಪೂಜೆ ಇಡಿಸ್ಬೇಕು ಅಂದ್ರೆ 1 ತಿಂಗಳು ಕಾಯ್ಬೇಕು. ನಿಮ್ ಕಡೆಯಿಂದ ಅದ್ ನಮ್ಗೆ ಇಷ್ಟು ಬೇಗ ಸಿಗ್ತಾರೆ, ನಮ್ಮೆಲ್ಲ ಖುಷಿ. ನಾವೆಲ್ಲ ಬರಕ್ಕೆ ತುಂಬಾ ರೆಡಿ ಆಗಿದ್ದೀವಿ. ಇವತ್ತು ಒಂದು ಬಸ್ ಹೌಸ್ಫುಲ್ ಆಗಿದ್ದೆ. ಒಂದಲ್ಲ ಇನ್ನೂ 2 ಬಸ್ ಆಗ್ಬಹುದು. ಆದ್ರೆ ಅಷ್ಟೊಳಗೆ ಜನಗಳೆಲ್ಲ ಬುಕ್ ಮಾಡ್ಕೊಂಡ್ರೆ ಒಳ್ಳೇದು. ನಾನು ಕೂಡ ನಮ್ಮ ತಾಯಿನ ಯಾವತ್ತು ಕರ್ಕೊಂಡು ಎಲ್ಲೂ ಹೋಗಿಲ್ಲ. ನಮ್ಮ ತಾಯಿನೂ ಕೂಡ ಕರೆಯೋಣ ಅಂತ ಇದೆ. ನಮ್ಮ ತಾಯಿ ಹಂಗಾಗಿ ಈ ಸರಿ ನನ್ನ ಜೊತೆಲಿ ಕರ್ಕೋಗೋಣ ಅಂತ ಆಸೆ ಆಗಿತ್ತೆ ನವಗ್ರಹ ಟೆಂಪಲ್ಗೆ. ನಮ್ಮ ತಾಯಿಗೆ ಏನ್ ಅನಿಸ್ತಾ ಇದೆ ನನ್ನ ಜೊತೆ. ನಿಮ್ ಜೊತೆ ನೋಡಿದ್ರೆ ನಾವು ಗರ್ಭಗುಡಿ ಒಳಗೆ ಕೂತ್ವಿ ಅಂತಾನೆ. ನಾವು ಆತರ ಅಲ್ಲಿ ತಮಿಳ್ನಾಡಲ್ಲಿ ಆತರ ದರ್ಶನ ಮಾಡಕ್ ಆಗಲ್ಲ. ಯಾರಿಗೂ ತಮಿಳ್ ಅಷ್ಟು ಚೆನ್ನಾಗಿ ಗೊತ್ತಿರಲ್ಲ. ಯಾಕಂದ್ರೆ ತುಂಬಾ ಎಲ್ಲ ನೋಡಿರೋದ್ರಿಂದ ತುಂಬಾ ಚೆನ್ನಾಗಿ ನಿಮ್ ಜೊತೆ ಬಂದ್ರೆ ಒಳ್ಳೆ ದರ್ಶನ ಆಗುತ್ತೆ. ಯಾಕಂದ್ರೆ ಭದ್ರಕಾಳಿಯಮ್ಮದಲ್ಲೇ ನಾವು ಎಕ್ಸ್ಪೀರಿಯನ್ಸ್ ನೋಡಿದ್ವಿ. ಕಣ್ಮುಂದೆನೆ ಬಂದಂಗಾಯ್ತು ಆ ದೇವಿ ದರ್ಶನ. ಆಮೇಲೆ ಏನ್ ಅನ್ಸುತ್ತೆ ನವಗ್ರಹ ಇದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದು 2 ಗಂಟೆ ರಾತ್ರಿಗೆ 3 ಗಂಟೆ ರಾತ್ರಿ ನಾನು 3 ಗಂಟೆ ಗಂಟೆಲಿ ಜ್ಯೋತಿಷಿ ಬಗ್ಗೆ ಚರ್ಚೆ ಮಾಡ್ತೀರಾ. ಯಾವ ಜ್ಯೋತಿಷಿಗಳು ಈ ತರ ಮಾಡಲ್ಲ. ಊರಲ್ಲೆಲ್ಲ ಎದ್ದಿ ಯಾಕೆ ಎದ್ದಿದ್ದೀರಾ ಅಂತ ಗ್ರೂಪ್ ಅವ್ರನ್ನ ವಿಚಾರಿಸ್ತೀರಾ. ಕೇಳೋದಿದ್ರೆ ಕೇಳಿ ನಿಮ್ಗೆ ಏನ್ ಡೌಟ್ ಇದೆ ಅಂತೀರಾ. ಈ ತರ ಯಾರು ಒಂದು ಚರ್ಚೆ ಮಾಡೋದು 3:30-4 ಗಂಟೆ ರಾತ್ರಿ ನಾನಂತೂ ನೋಡಿರ್ಲಿಲ್ಲ. ತುಂಬಾ ಮಿರಾಕಲ್ ಆಗಿ ನಾನು ಜನರಲ್ ಆಗಿ ನನಗೆ ಅದೊಂದು ಹವ್ಯಾಸ ಇದೆ. ಒಂದು 2:30 ನೀವು ಆ ಟೈಮಲ್ಲಿ ನಿಮ್ ತಾಯಿಯವ್ರ ಜೊತೆ ಮಾತಾಡ್ತಾ ಇದ್ರಿ ಮುಂಚೆ. ಹೌದೌದು. ಈ ಗ್ರೂಪ್ನೇ ನಿಮ್ಮ ತಾಯಿ ಅನ್ಕೊಂಡಿದೀರಾ ಅಂತ ನನ್ನ ಭಾವನೆ. 100%. ಇವಾಗ ನಾನು ಗ್ರೂಪಲ್ಲೇ ಜಾಸ್ತಿ ಮಾತಾಡ್ತೀನಿ. ಹಾಗಾಗಿ ನಾನು 2 ಗಂಟೆಯಿಂದ ರಾತ್ರಿ 2:30ರಿಂದ 3 ಗಂಟೆ ನಾನು ಹೆಚ್ಚಿಗಾಗಿ 5 ಗಂಟೆವರೆಗೂ ನಾನು ಹೆಚ್ಚಿಗೆ ಇರ್ತೀನಿ. ಅದು ನನ್ನ ಪ್ರಾಕ್ಟೀಸ್. ಎದ್ದು ಕೂತ್ಕೊಂಡು ನಾನು ಒಬ್ಬನೇ ಯೋಚನೆ ಮಾಡ್ತಾ ಇರ್ತೀನಿ. ಹಾಗಾಗಿ ಇವಾಗ ವಾಟ್ಸಾಪ್ ಗ್ರೂಪಲ್ಲಿ ನನ್ನ ಯಾರ್ಯಾರು ಇದ್ದಾರೋ ನನ್ನ ಸ್ಟೂಡೆಂಟ್ ಅವ್ರಿಗೆ ನಾನು ನೆನ್ನೆಲ್ಲೇ ಫೋನ್ ಯಾರು ಹೆಚ್ಚಿಗೆ ಮಾತಾಡ್ಬೋದು, ನಿಮ್ಮ ಜಾತಕ ಕೇಳ್ಬೋದು ಅಂತ ಹೇಳಿದೆ. 1-2 ಬಂದು ಕೇಳಿದ್ರು. ಅದ್ರಲ್ಲಿ ಒಂದು ಲೇಡೀಸ್ ತುಂಬಾ ಚೆನ್ನಾಗಿ ಹೇಳಿದೆ ಅವ್ರಿಗೆ ಅಲ್ವಾ. ಅದು ಫೋನ್ ಏನಿಲ್ಲ, ವಾಯ್ಸ್ ರೆಕಾರ್ಡ್. ನೀವು ನಾನೇನ್ ಹೇಳ್ತೀನಿ ಅವ್ರೇನ್ ಹೇಳ್ತಾರೆ ಅದನ್ನ ಹಾಕ್ಬೇಕು ಅಷ್ಟೇ ಅಲ್ಲ. ವಾಯ್ಸ್ ಮೆಸೇಜ್ ಅಲ್ಲಿ ನಿಮ್ ಡೌಟ್ ಅವ್ರ ಡೌಟ್ ಏನಿದೆ ಅವ್ರು ಕೇಳಬೇಕು. ಹೌದು. ಎಲ್ಲ ಹಲವಾರು ಜನ ಇವತ್ತು ಆಲ್ಮೋಸ್ಟ್ಲಿ 3 ಗಂಟೆಯಿಂದ 4 ಗಂಟೆ ರಾತ್ರಿಗೆಲ್ಲ ಎದ್ದಿರ್ತಾರೆ ಅನ್ಸುತ್ತೆ. ಎದ್ರೆ ಯಾರ್ಯಾವ್ದನ್ನ ಜ್ಯೋತಿಷ ಕೇಳ್ಬೋದು ಅಂತ ಅಲ್ವಾ. ಇವತ್ತು ತುಂಬಾ ಜನ ಅದಕ್ಕೋಸ್ಕರ ಜಾಗರಣೆ ಮಾಡ್ತಾ ಇರ್ತಾರೆ. ಆಮೇಲೆ ಇವಾಗ ಜ್ಯೋತಿಷದಲ್ಲಿ ತುಂಬಾ ಹಲವಾರು ಗ್ರಹಗಳೆಲ್ಲ ಚೇಂಜಸ್ ಆಗ್ತಾ ಇದೆ ಅಂತ ಹೇಳ್ತೀನಿ. ಅದೆಲ್ಲ ಏನ್ ಅನಿಸ್ತು ನಿನಗೆ? ತುಂಬಾ ಮಿರಾಕಲ್ ಅನ್ನಿಸ್ತಾ ಇದೆ. ಹೌದಾ? ಇವತ್ ನೀವು ಮಕರ ರಾಶಿ ವೃಷಭ ರಾಶಿ ಬಗ್ಗೆ ಹೇಳಿದ್ದು ತುಂಬಾ ಚೆನ್ನಾಗಿ ಟಾರ್ಗೆಟ್ ಮಾಡಿ ಹೇಳಿದ್ರಿ. ಎಲ್ಲ ಗುರು ಮೇಲೆ ಮಾತ್ರ ಟಾರ್ಗೆಟ್ ಮಾಡಿ ಹೇಳ್ತಾರೆ. ನೀವು ಗುರುಗ್ರಹ ಶನಿಗ್ರಹ 2 ಸೇರ್ಸಿ ಹೇಳ್ತೀರಾ. ತುಂಬಾ ಮಿರಾಕಲ್ ಆಗಿ ಮಂಚೆ ಆಗನ್ನ ಮೊದ್ಲೇ ಹೇಳ್ಬಿಡ್ತೀರ. ಮಕರ ರಾಶಿ ಗುರುಬಲ ಇಲ್ಲ ಅಂದ್ರೂ ಇದ್ರೂ ಪ್ರಯೋಜನ ಆಗಿಲ್ಲ ಅಂತ ಅನ್ಕೋತೀನಿ. ತುಂಬಾ ಕಷ್ಟ ಪಡ್ತಾ ಇದಾರೆ ಅವ್ರು. ಹೌದು. ಆಮೇಲೆ ಇವತ್ತು ಮುಸ್ಲಿಮ್ಸ್ ಒಂದು 2 ಹುಡುಗಿರು ಕೂಡ ಬಂದ್ರು. ಮುಸ್ಲಿಮ್ಸ್ ಒಂದು 3 ಜನ ಬಂದಿದ್ದಾರೆ ಜ್ಯೋತಿಷ ಕೇಳಕ್ಕೆ. ಹಾಗಾಗಿ ನಿನಗೆ ಶಂಕರ್ ಏನ್ ಅನಿಸ್ತು? ನನ್ನ ಕ್ಲಾಸಿಗೆ ಬಂದು ನೀನು ಕೂಡ ಸ್ಟೂಡೆಂಟ್ ಆಗಿ ಕಲ್ತಲ್ಲ, ಏನು ಖುಷಿ ಆಯ್ತಾ? ಇಲ್ಲ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಮೋಸ ಮಾಡ್ಬಿಟ್ನಾ? ಒಂದು ಹೊಸ ಅಲೆ ಎದುರಿಸಿದ್ರಿ ನೀವು. ಹೇಳಿದ ಡೇಟ್ಗಳೇ ಅನಾಹುತಗಳು. ನೀವ್ ಹೇಳಿದ ಡೇಟು ಈ ವರ್ಷ ಸರಿ ಇಲ್ಲ ಅಂತ ಇದ್ರಿ 5ಕ್ಕೆ. ಅದೇ 5ನೇ ತಾರೀಕು ಕೊಹ್ಲಿನೇ ಒಂಥರ ಮಿರಾಕಲ್ ಮಾಡ್ತೇನೆ ಅಂದ್ರಿ. ಹಿಂಗೆ ಒಂದೊಂದು ದಿನದ್ದು ಒಂದು ಟ್ಯೂಟ್ ಮಾಡಿ ಹೇಳೋರು ಕೆಪಾಸಿಟಿ ಇಲ್ಲ. ಹೇಳಿದ್ನೆ ಒಂದು ಕಾಪಿ ಮಾಡೋದು ಕಲ್ತಿದ್ದಾರೆ. ಈಗ ನೀವು ಇಂಡಿಯಾ ಫೈನಲ್ ಬರುತ್ತೆ ಅಂದ್ರೆ ಇಂಡಿಯಾ ಜೊತೆ ಪಾಕಿಸ್ತಾನ ಬರುತ್ತೆ ಅಂತ ಯಾರು ಹೇಳಿಲ್ಲ. ಅದನ್ನ ನೀವು ನನ್ನ ಹತ್ರ ಡಿಸ್ಕಸ್ ಮಾಡಿದ್ರಿ ನೈಟೇನೆ. ಏನಂತ ಹೇಳಿದೆ ನಾನು? ಏನಂತ ಹೇಳಿದೆ? ಹಿಂಗೆ ಚರ್ಚೆ ಮಾಡಿ ಬೆಳಗಿನ ಜಾವನೇ ಫೋನ್ ಮಾಡಿದ್ವಿ. ಅವ್ರು ಯಾಕೆ ಬರಬಾರ್ದು ಚರ್ಚೆ. ಆಮೇಲೆ ನೀವು 1ಕ್ಕೆ 5 ಆಗಲ್ಲ ಅಂತಾನು ಹೇಳಿದ್ರಿ. ಅದರ ಅರ್ಥ ಅಲ್ಲಿ ಇಂಗ್ಲೆಂಡ್ ಕಷ್ಟ ಇದೆ ಅಂತ. ಅವತ್ತು ಮೊನ್ನೆ 1ನೇ ತಾರೀಕು 1ಕ್ಕೆ ಸರಿಯಿಲ್ಲ, ಇವತ್ತು ಮತ್ತೆ 7ಕ್ಕೆ ಸರಿಯಿಲ್ಲ ಅಂತ ಇದೆ. ಅವ್ನ ಜರ್ಸಿ ನಂಬರ್ 16. 19ನೇ ತಾರೀಕಿಗೆ ನಮ್ಗೂ ಒಂದು 5-6 ದಿನ ಸರಿಲ್ಲ. ನಮ್ಮನ್ನು ಬರ್ತಾ ಇಲ್ಲ ಟೈಮ್. ಈ ವರ್ಷ ಮತ್ತೆ 1ನೇ ತಾರೀಕಿಗೆ 4ನೇ ತಾರೀಕಿಗೆ ಕೆಟ್ಟ ದಿನಗಳು ಇದಾವೆ ಅಂತ ಹೇಳ್ತಾ ಇದೀನಿ. ಅದಕ್ಕೆಲ್ಲ ಏನ್ ಅನಿಸ್ತು? ಮತ್ತೆ ಸ್ಕೋರ್
ಅವರು ನಾನು ನೋಡ್ಕೊಂಡ್ ಬರ್ತಾ ಇದ್ದೀನಿ, ಒನ್ ಎಂಡಿಂಗ್ ಎಲ್ಲ ಸೋಲ್ತಾ ಇದಾರೆ. ಇಂಡಿಯಾ 320 100 ಸೋಲ್ತು. ಇವತ್ತು ಬಾಂಗ್ಲಾ 264 ಹೊಡೆದಿದ್ದಾರೆ 4 ಎಂಡಿಂಗ್, ಅವರು ಸೋಲ್ತಾರೆ. ಒನ್ ಎಂಡಿಂಗ್ 4 ಎಂಡಿಂಗ್ ಯಾವ್ದು ಗೆದ್ದೇ ಇಲ್ಲ. ಈ ICC ಇದ್ರಲ್ಲೆಲ್ಲ ಸುಮ್ಮನೆ ತೆಗೆದು ಲೀಸ್ಟ್ ತೆಗೆದು ನೋಡ್ಬೋದು. ನಿಮಗೆ ಏನ್ ಅನಿಸ್ತು ಶಂಕರ್, ಇವತ್ತು ಈ ಮಟ್ಟಿಗೆ ಜ್ಯೋತಿಷವನ್ನು ಹೇಳ್ಕೊಟ್ಟೆ, ಈ ಎಲ್ಲ ಒಂದು ಹೇಳ್ಕೊಟ್ಟಿದ್ದೆಲ್ಲ ಏನ್ ಅನಿಸ್ತು ನಿನ್ ಪ್ರಕಾರ? ನೀವು ಎಲ್ಲ ಹೇಳ್ಕೊಟ್ಟು ತುಂಬಾ ಒಳ್ಳೇದೇ, ಆದ್ರೆ ಹೇಳ್ಕೊಟ್ಟಿದ್ನ ಕೆಲವರು ಒಂಥರ ಆತರ ಪಟ್ಟಿ ಎಲ್ಲ ಬಾಯ್ ಬಿಡ್ತಾ ಇದಾರೆ ಸುಮ್ನೆ. ಅದು ಆಳವಾಗಿ ಕಲಿಬೇಕು ಅಂತ ನನ್ನ ಅಭಿಪ್ರಾಯ. ಹೇಳಿದ್ನ ಹೇಳಕ್ಕಿನ್ನ ನಿನಗೆ ಬಹಳ ಖುಷಿ ಇದೆಯಾ ಇವಾಗ ನವಗ್ರಹ ಬಂದು ಕಲಿಬೇಕು ಅಂತ ಅನ್ನಿಸ್ತದೆ? ಇಲ್ಲ, ಇನ್ನು ಹೇಳ್ಕೊಡಕ್ಕಲ್ಲ, ಇನ್ನು ಬರೀ ಒಂದು ಟೀಮ್ ಇಟ್ಟಿರ್ತೀನಿ, ಇನ್ನ ಸಬ್ಜೆಕ್ಟ್ ಅಲ್ಲಿ ಹೇಳ್ಕೊಡಕ್ಕಲ್ಲ. ಯಾಕೆ ಬೇಕು ಗುರು ನಮ್ಮ ಮನೆ ಚಪ್ಪಲಿನ ಆಚೆ ಬಿಡು, ಅದನ್ನೆಲ್ಲ ಒಳಗೆ ಕರ್ಕೊಂಡು ಯಾಕೆ ಇವೆಲ್ಲ ಹಿಂಸೆ? ಕರೆಕ್ಟಾ ತಪ್ಪ? ಹಲೋ, ಖಂಡಿತ ಕೂಡ ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ಭದ್ರಾಕಳಿಯಮ್ಮನ್ ಟೆಂಪಲ್, ನವಗ್ರಹ ಟೆಂಪಲ್ಗೆ ಕರ್ಕೊಬಿಟ್ಟು ಬರೋಂಥ ಜವಾಬ್ದಾರಿ ನನ್ನ ತಲೆ ಮೇಲೆ ಒತ್ಕೊಂಡಿದ್ದೀನಿ 100%. ನಾನು ಯಾಕಂದ್ರೆ ಈ ಸರಿ ನವಗ್ರಹ ಶಾಂತಿನ ಮಾಡಿಸಿದಾಗ ಅದರ ಪವರೇ ಬೇರೆ. ನಿಜವಾಗ್ಲೂ ಕೂಡ ಒಂಥರ ಗ್ರಹಗಳನ್ನೇ ಬರಬೇಕು. ಯಾಕಂದ್ರೆ ಕರ್ಕೋಗ್ತಿರೋದು ಆರ್ಯವರ್ಧನ್ ಟೀಮು. ಖಂಡಿತ ಕೂಡ ಈ ಟೀಮಿಗೆ ನವಗ್ರಹಗಳನ್ನೇ ಎಲ್ಲಿದ್ರು ಕೂಡ ಬಂದು ಆಶೀರ್ವಾದ ಮಾಡಬೇಕು, ಆ ಮಟ್ಟಕ್ಕಿರುತ್ತೆ. ಮತ್ತೆ ಬ್ರೇಕ್ ಆದ್ಮೇಲೆ ಶನಿ ಬಗ್ಗೆ ಮಾತಾಡ್ತೀನೋ, ಕೇತು ಬಗ್ಗೆ ಮಾತಾಡ್ತೀನೋ, ರಾಹು ಬಗ್ಗೆ ಮಾತಾಡ್ತೀನೋ, ಕಾದ್ ನೋಡಿ. ಈ ನವಗ್ರಹ ಬಗ್ಗೆ ಮಾತಾಡ್ತಿದೆ, ಎಲ್ಲವೂ ಕೂಡ ಗ್ರಹಗಳಿಂದಲೇ ರಿಸಲ್ಟ್ ಬರೋದು. ಯಾಕಂದ್ರೆ ಒಂದೊಂದು ಲಗ್ನಕ್ಕೆ ಒಂದೊಂದು ದಶೆಗಳು ರಾಜಯೋಗನ ತಂದುಕೊಡ್ತವೆ. ಖಂಡಿತಲ್ಲೂ ಕೂಡ ಇವತ್ತರಿಗೂ ಕೂಡ ಗಣಕೂಟವನ್ನು ನೋಡಿ ಮದುವೆ ಮಾಡ್ತಾರೆ. ದಯವಿಟ್ಟು ಅದು ಇನ್ನು ಮುಂದೆ ತಪ್ಪಾಗುತ್ತೆ ಅಂತ ನಾನು ಬಯಸ್ತೀನಿ. ದಯವಿಟ್ಟು ಅದನ್ನ ಬಗ್ಗೆ ಕೇಳಬೇಡಿ. ಆಮೇಲೆ ಹುಡುಗನ್ನ ಮತ್ತೆ ಅಪ್ಪ ಅಮ್ಮನ ನೋಡಿ ಮದುವೆ ಮಾಡ್ತಾರೆ, ದಯವಿಟ್ಟು ಅದನ್ನು ಕೂಡ ಮಾಡಬೇಡಿ. ಒಂದು ಜಯಲಕ್ಷ್ಮಿ ಮೇಡಮ್ ಅವರು ಕರೆ ಇದ್ದಾರೆ, ಮಾತಾಡೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಜಯಲಕ್ಷ್ಮಿ ಮೇಡಮ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿ. ಏನ್ ಅನಿಸ್ತೈತೆ ನಮ್ಮ ಕ್ಲಾಸಿಗೆ ಬಂದ್ರಿ, ಭದ್ರಾಕಳಿಯಮ್ಮಗೆ ಬಂದ್ರಿ, ಏನ್ ಅನಿಸ್ತೈತೆ ದೇವ್ರ ಬಗ್ಗೆ ಎಲ್ಲ? ಮತ್ತೆ ನವಗ್ರಹ ಟ್ರಿಪ್ ಏನ್ ಅನಿಸ್ತೈತೆ? ನವಗ್ರಹ ಟ್ರಿಪ್ ಏನ್ ಬರಲ್ಲ, ಜೈಸಿಗೆ ಬರ್ತೀನಿ ಅಷ್ಟೇನೆ. ಅದು ನಾವು ಭದ್ರಾಕಳಿಯಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ. ಏನ್ ಅನ್ನಿಸ್ತು? ಪರವಾಗಿಲ್ಲ, ನಮ್ಗೇನೋ ಒಳ್ಳೇದಾಗ್ತಾ ಇದೆ. ಇನ್ನು ಆಗ್ಬೇಕಲ್ಲ, ಇನ್ನು ಒಳ್ಳೇದಾದ್ಮೇಲೆ ಎಲ್ಲ ಹೇಳ್ತೀವಿ. ಎಷ್ಟು ಒಳ್ಳೇದಾಗಿತ್ತು ಭದ್ರಾಕಳಿಯಮ್ಮಗೆ ಬಂದ್ಮೇಲೆ. ಆಮೇಲೆ ಭರಣಿ ನಕ್ಷತ್ರದವ್ರಿಗೆಲ್ಲ ಎಕ್ಕುಟ್ಟೋಯ್ತಾರೆ, ಹಾಳಾಗೋಯ್ತಾರೆ ಅಂತ ಹೇಳಿದ್ದೆ, ಎಲ್ಲವೂ ನಿಜ ಆಯ್ತಾ? ನೀವು ಭರಣಿ ನಕ್ಷತ್ರ ಹುಟ್ಟೋರು ಹೇಳಿದ್ರಿ. ಭರಣಿ ನಕ್ಷತ್ರ ನೀವು ಕೂಡ ಬಹಳ ಕಷ್ಟ ಅಂತ ಹೇಳಿದ್ರೆ ಮತ್ತೆ ಬಚಾವಾಗ್ತೀರ ಅಂತ ಹೇಳಿದೀನಿ. ನಿಮ್ಮ ಕಷ್ಟಗಳಿಂದ ಆಚೆ ಬರ್ತೀನಿ ಅಂತ. ಏನ್ ಅನಿಸ್ತೈತಿ ಭರಣಿ ನಕ್ಷತ್ರ ಕಷ್ಟ ಅಂದಾಗ ನಿಮ್ಗೆ ಏನ್ ಅನಿಸ್ತು? ಆ ಕಷ್ಟಗಳು ನೋಡಿದ್ರಾ ಕಣ್ಣಾರೆ ಇಲ್ವಾ? ಒಂದ್ ವರ್ಷ ನೀವ್ ಹೇಳಿದ್ರಿ ಕಷ್ಟ ಅಂತ. ಬಟ್ ನಾನು ಏನೋ ಮಾಡಕ್ಕೂ ಎಲ್ಲ ತಗೊಳಕೊಂಡಿದ್ದೀನಿ ನಾನು. ಎಲ್ಲ ಪ್ರಾಬ್ಲಮ್ ಆಗಿದೆ. ಏನೋ ಒಂದ್ ಸ್ವಲ್ಪ ಪರವಾಗಿಲ್ಲ, ಏನೋ 9 ತಿಂಗಳಿಂದ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. 100%. ನಿಮ್ಗೆ ಏನ್ ಅನಿಸುತ್ತೆ ಇವಾಗ? ನೀವು ಒಂದು ಬಾರ್ನೆಲ್ಲ ನಡೆಸ್ತಾ ಇದ್ರಿ, ಇವಾಗ ಜ್ಯೋತಿಷನ ಒಂದು ಪ್ರಾಕ್ಟೀಸ್ ಮಾಡಿದ್ಮೇಲೆ ಏನ್ ಅನಿಸ್ತೈತಿ ಜ್ಯೋತಿಷ ಗ್ರಹಗಳಿಂದ? ನಾನ್ ಗ್ರಹಗಳು ನಂಬ್ತೀನಿ. ಯಾಕೆ ಅಷ್ಟು ನಂಬಿಕೆ ನಿಮ್ಗೆ? ಗ್ರಹಗಳೇ ತಾನೆ ನಮ್ಮನ್ನ ಬಿಡಲ್ಲ. ಇವಾಗ ಗ್ರಹಗಳೇ ತಾನೆ ನೀವು ಹೇಳ್ದಂಗೆ ಎಲ್ಲ ಅದೇ ತಾನೆ ಪ್ರಾಬ್ಲಮ್ ಆಗುತ್ತೆ. ಹೌದು, ಗ್ರಹಗಳಿಂದಲೇ ರಿಸಲ್ಟ್ ಬರುತ್ತೆ ಅಂತ 100%. ಒಬ್ಬ ವ್ಯಕ್ತಿ ಶ್ರೀಮಂತ ಕೂಡ ಗ್ರಹಗಳೇ ಕಾರಣನಾ? ನಾವು ನಂಬ್ತೀವಿ 100%. ಹೌದಾ? ಗ್ರಹಗಳ ಬಗ್ಗೆ ನಾವು ನಂಬ್ತೀವಿ. ಏನ್ ಅನಿಸ್ತು? ಹೆಂಗಿದೆ ಜ್ಯೋತಿಷ ನನ್ ಬಗ್ಗೆ ಹೇಗಿದೆ ಈಗ? ಯಾರಿಗೆ ಕೊಡ್ಬೋದಲ್ಲ ನಿಮ್ ಡೇಟ್ ಆಫ್ ಬರ್ತ್ ಹೇಳಿ? ನನ್ ಡೇಟ್ ಆಫ್ ಬರ್ತ್ 20 10ನೇ ತಿಂಗಳು 1967. 20 10 10ನೇ ತಿಂಗಳು 1967. 1967. 20ನೇ ತಾರೀಕು. ಎಷ್ಟು ಗಂಟೆ? ಹೌದು, 3:15 ಮಧ್ಯಾಹ್ನ. 3:15. ಎಲ್ಲಿ ಹುಟ್ಟಿರೋದು? 67 ಹುಟ್ಟಿರೋದು? 67 ಭದ್ರಾವತಿ. 3:15. 3:15 ಭದ್ರಾವತಿಯಿಂದ ಬೆಂಗಳೂರಿಗೆ ಮದುವೆ ಮಾಡ್ಬಿಟ್ಟಾರ ನಿಮ್ಮನ್ನ? ಬೆಂಗಳೂರು ಕೊಟ್ಟಿದಾರ. ಸರಿ, ಭರಣಿ ನಕ್ಷತ್ರ ಹುಟ್ಟಿದ್ರ. ನಿಮ್ ಲಗ್ನ ಏನು ಕುಂಭ ಲಗ್ನನಾ? ಕುಂಭ ಲಗ್ನ. ಓಹೋ, ಏನೇನ್ ಕೇಳ್ಬೇಕು ಅಂತ ನಿಮ್ಗೆ ಆಸೆ ಇದೆ? ಕೇಳ್ಬಿಡಿ ನೋಡೋಣ. ಅದೇ ನಮ್ದು ಹೆಂಗಿದೆ ಏನೋ ನಮ್ದಂತೂ ಟೈಮ್ ಖರಾಬ್ ಆಗಿದೆ. ಈಗಂತೂ ತುಂಬಾನೇ ಪ್ರಾಬ್ಲಮ್ ಆಗಿದೆ. ಆಮೇಲೆ ಅಲ್ಲಿಗೆ ಫೈನಾನ್ಸ್ ಪ್ರಾಬ್ಲಮ್, ಬೇರೆ ಇನ್ನೇನಿಲ್ಲ. ಆರಾಮಾಗಿದೆ. ಗಂಡ ಹೆಂಡತಿದೆಲ್ಲ ಏನ್ ತೊಂದರೆ ಇಲ್ಲ. ಇಲ್ಲಿ ಏನಾಗುತ್ತೆ, ಗುರುದಶೆ ಬುಧ ಭುಕ್ತಿ ನಡೀತಾ ಇದೆ ನಿಮ್ಗಲ್ವಾ? ಗುರುದಶೆ ಬುಧ ಭುಕ್ತಿನಾ? ಹೌದೌದು, ಬುಧ ಭುಕ್ತಿ. ಈ ಒಂದು ನಿಮಗೆ ನಿಮ್ಮ ಪ್ರಕಾರ ಗುರು ಯಾವ ನಕ್ಷತ್ರದಲ್ಲಿ ಕೂತ್ಕೊಂಡವನೆ? ಕೇತು ನಕ್ಷತ್ರದಲ್ಲಿ ಕೂತ್ಕೊಂಡವನೆ. ಸಿಂಹ ರಾಶಿಲಿದ್ದಾರೆ. ಹೌದು, ಯಾವ ನಕ್ಷತ್ರದಲ್ಲಿ ಕೂತ್ಕೊಂಡವನೆ ಅಂತ ಗೊತ್ತಾ?
ಅದು ಗೊತ್ತಿಲ್ಲ, ನೀವ್ ಹೇಳಿದ್ರೆ ಗೊತ್ತಾಗುತ್ತೆ. ಕೇತು ನಕ್ಷತ್ರ 3ನೇ ಪಾದದಲ್ಲಿ ಕೂತಾನೆ ಗುರು. ಬುಧ ಬಂದು ಗುರು ನಕ್ಷತ್ರ ಕೂತ್ಕೊಂಡವನೆ. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೇತು ಬಂದು ಬಹಳ ವಿಶೇಷವಾಗಿ ಇಲ್ಲೇ ಬಹಳ ವಿಶೇಷವಾಗಿ ಬುಧನ ಜೊತೆಲೆ ಕೂತಿದ್ದಾನೆ. ಹಾಗಾಗಿ 100% ಕೇತುಗೆ ರಾಹುಗೆ ಮನೆಗಳಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಎಲ್ಲರೂ ಒಬ್ಬ ಮನುಷ್ಯ ರಾಹು ಶಾಂತಿ ಕೇತು ಶಾಂತಿ ಮಾಡಿಸಿದಾಗ ಸಕ್ಕತ್ ರಿಸಲ್ಟ್ ಬರುತ್ತೆ. ದಯವಿಟ್ಟು ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ಕೇತು ಬಂದು ಕುಜನ ನಕ್ಷತ್ರದಲ್ಲಿ ಕೂತ್ಕೊಂಡಾನೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕುಜ ನಿಮಗೆ 11ನೇ ಮನೆಯಲ್ಲೇ ಕೂತಿದ್ದಾನೆ, ಬಹಳ ಒಳ್ಳೆ ಕಡೆ ಕೂತಿದ್ದಾನೆ. ಏನೇ ನಿಮಗೆ ನೋವಿದ್ರು ಕೂಡ ಕುಜ ಕೇತು ನಕ್ಷತ್ರದಲ್ಲೇ ಕೂತಿದ್ದಾನೆ. ಹಾಗಾಗಿ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಕೇತು ಶಾಂತಿನ ಮಾಡಿಸ್ನೇ ಬೇಕಾಗುತ್ತೆ 100%. ಅದರಲ್ಲೂ ಕೂಡ ತುಂಬಾ ಪವರ್ಫುಲ್ ಆಗಿ ಕೇತುನೇ ನಿಮಗೆ ಅಟ್ಯಾಕ್ ಮಾಡಿದ್ದಾನೆ. ಕೇತುಗೆ ಮನೆಗಳಿಲ್ಲ. ಯಾಕಂದ್ರೆ ಕೇತು ಸಿಂಹ ರಾಶಿಯಲ್ಲಿ ಇರ್ಬೋದು. ಅದು ನಕ್ಷತ್ರ ಮೂಲ ನಕ್ಷತ್ರ ಧನುಸು ರಾಶಿಯಲ್ಲಿ ಬರುತ್ತೆ, ಮಕರ ನಕ್ಷತ್ರ ಸಿಂಹ ರಾಶಿಯಲ್ಲಿ ಬರುತ್ತೆ, ಅಶ್ವಿನಿ ನಕ್ಷತ್ರ ಮೇಷ ರಾಶಿಯಲ್ಲಿ ಬರುತ್ತೆ. ಆದರೆ ಅವಕ್ಕೆ ಮನೆಗಳಿಲ್ಲ. ಖಂಡಿತ ಕೂಡ ಚಲನವಲನಗಳಿದ್ದಾವೆ. ದಯವಿಟ್ಟು ಈ ಕೇತು ಕುಜ ನಕ್ಷತ್ರ ಕೂತಿರೋದ್ರಿಂದ ನೀವು 100% ನೀವು ಕೇತು ಶಾಂತಿನ ಮಾಡಿಸ್ತಾರ ಬಹಳ ರಿಸಲ್ಟ್ ಬರುತ್ತೆ. ಅವಾಗ ಬುಧನೂ ಕೂಡ ಗುರು ನಕ್ಷತ್ರದಲ್ಲಿ ಕೂತಿದ್ದಾಗ ಗುರುನ ಮತ್ತೆ ಕೇತುನ ನೀವು ಹೆಚ್ಚು ಆರಾಧನೆ ಮಾಡ್ತಿರೋ 100% ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಭರಣಿ ನಕ್ಷತ್ರರಿಗೆ ಹೆಣ ಬೀಳೋದು ಒಂದು ಬಾಕಿ ಅಂತ ಹೇಳಿದ ಅವ್ರ ಮನೇಲಿ ಖಂಡಿತ ಕೂಡ ಹೆಣ ಕೂಡ ಬಿದ್ದಿರ್ತವೆ 100%. ಯಾಕಂದ್ರೆ ಒಬ್ಬ ಮನುಷ್ಯನ ಸಾಯಿಸೋದು ಶನಿ ಗ್ರಹ ಮತ್ತೆ ಗುರುಗ್ರಹನೇ ಸಾಯಿಸೋದು. ಇನ್ನೆಲ್ಲ ಬೇರೆವೆಲ್ಲ ಸಾಯಿಸಲ್ಲ. ಕಷ್ಟ ಕೊಡೋವೆಲ್ಲ ಬೇರೆ ಗ್ರಹಗಳು. ಡೆತ್ ಅನ್ನೋದು ತಂದ್ರೆ ಇವರಿಬ್ಬರೇ ಅಟ್ಯಾಕ್ ಮಾಡೋದು ಯಾವಾಗಲೂ ಕೂಡ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಷ್ಟದಿಂದ ನೀವು ಆಚೆ ಬರ್ತೀರಾ. 10ನೇ ತಿಂಗಳವರೆಗೆ ನಿಮಗೆ ಭಯಂಕರ ಕಷ್ಟ ಇದೆ. 10ನೇ ತಿಂಗಳ ಮೇಲೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಎಷ್ಟೇ ಸಾಲ ಇದ್ರೂ ಕೂಡ ನಿಮ್ಮ ಸಾಲಗಳಿಂದ ಮುಕ್ತಿ ಹೊಂದ್ತೀರಾ 100%. ಲೈನಲ್ಲಿ ಇದ್ದೀರಾ ಜಯಲಕ್ಷ್ಮಿ ಅವರೇ? ಖಂಡಿತ ಕೂಡ ನಿಮ್ಮ ಕಷ್ಟಗಳಿಂದ ನೀವು ಮುಕ್ತಿ ಹೊಂದ್ತೀರಾ. ಇಲ್ಲೇನಾಗುತ್ತೆ, ನೀವು 2ನೇ ಮನೇಲಿ ಶನಿ ಇದ್ದಾನೆ, ಸ್ವಲ್ಪ ಸುಳ್ಳನ್ನ ಹೇಳ್ತೀರಾ. ಸುಳ್ಳು ಅಂದ್ರೆ ಟೈಮಿಗೆ ಕಟ್ಟೆ ಸುಳ್ಳನ್ನ ಹೇಳ್ತೀರಾ. ನಿಮ್ಗೆ 11ನೇ ಮನೇಲಿ ಕುಜ ಇದ್ದಾನೆ. 11ನೇ ಮನೇಲಿ ಕುಜ ಇರೋದು ನಿಮ್ಗೆ ಸ್ವಂತ ಮನೆ ಯೋಗಗಳು, ಸ್ವಂತ ಯೋಗಗಳೆಲ್ಲ ಜಾಸ್ತಿ ಇದಾವೆ. ಇಲ್ಲಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. 9ನೇ ಮನೇಲಿ ಅಧಿಪತಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 9ನೇ ಮನೇಲಿ ಗ್ರಹಗಳು ರವಿ ಬುಧ ಕುಜ ಗ್ರಹ ಇದ್ದಾನೆ. ಹಾಗಾಗಿ ಗುರು ಯಾವಾಗ ರವಿ ಸ್ವಲ್ಪ ನೀಚನಾದಾಗ ಜಾತಕದಲ್ಲಿ ಕಾನೂನಿಂದ ತುಂಬ ಕಷ್ಟಗಳು ಜಾಸ್ತಿ ಇರುತ್ತೆ. 100% ಅರ್ಥ ಮಾಡ್ಕೊಳ್ಳಿ. ನೀವು ಕೇತು ಶಾಂತಿನ ಗುರು ಶಾಂತಿನ ಎಷ್ಟು ಮಾಡ್ತೀರಾ, ಸುಮ್ಮನೆ ದರ್ಶನ ಮಾಡಿದ್ರೆ ನಿಮಗೆ ಪರಿಹಾರ ಸಿಗಲ್ಲ, ಶಾಂತಿ ಮಾಡ್ಕಿದ್ರೆ ಪರಿಹಾರ ಸಿಗುತ್ತೆ. ನಿಜವಾಗ್ಲೂ ಕೂಡ ನಾನು ಈ ಸರಿ ಕರ್ಕೋಗ್ತಿದ್ದೀನಿ 2ನೇ ತಾರೀಕು ಭದ್ರಕಾಳಿಯಮ್ಮ ಟೆಂಪಲ್, ರಾಹು ಟೆಂಪಲ್, ಕೇತು ಟೆಂಪಲ್, ಗುರು ಟೆಂಪಲ್. ಯಾರ್ಯಾರಿಗೆ ಬರೋಕ್ಕೆ ಶಕ್ತಿ ಇದೆಯೋ ಎಲ್ಲ ಬರ್ರಿ. ಒಂದು ಬಸ್ ಇವಾಗ ಹೌಸ್ಫುಲ್ ಆಗಿತ್ತು ಇವತ್ತಿಗೆ. ಮತ್ತೆ ನಾಳೆಯಿಂದ ಹೊಸ ಟಿಕೆಟು ಹೊಸ ಬಸ್ ಬುಕ್ ಮಾಡ್ಬೇಕಾಗುತ್ತೆ. ಎಲ್ಲರನ್ನೂ ಕರ್ಕೊಬರ್ತೀನಿ. 3 ಇಂದ 4 ವರ್ಷ ಟ್ರಿಪ್ ಆಗುತ್ತೆ. ನಾನು ಎಲ್ಲ ಕೆಲಸ ಬಿಟ್ಟು ನಿಮ್ಮ ಕೆಲಸ ನಾನು ಮಾಡ್ತಾಯಿದ್ದೀನಿ. 100% ಪುಣ್ಯ ಬಂದವರಿಗೂ ಸಿಗುತ್ತೆ, ನನಗೂ ಸಿಗುತ್ತೆ. ಮತ್ತೆ ಅದನ್ನ ಎಷ್ಟು ಜನನ ಪರಿಚಯ ಮಾಡಿಸ್ಕೊಳ್ಳೋ ಅದ್ರ ಪುಣ್ಯನೂ ಸಿಗುತ್ತೆ. ಮತ್ತೆ ನಾಳೆ ಇದೇ ಟೈಮಿಗೆ ಮತ್ತೆ ಆರ್ಯವರ್ಧನ್ 159 ಕಾರ್ಯಕ್ರಮಕ್ಕೆ ಮತ್ತೆ ಬರ್ತೀನಿ. ಎಲ್ಲ ಇನ್ನು 2ನೇ ತಾರೀಕು ಬರೀ ನವಗ್ರಹ ಬಗ್ಗೆನೇ ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ, ಒಳ್ಳೇದಾಗಲಿ. ಆರ್ಯವರ್ಧನ್ ಗುರೂಜಿಯವರ ನೇರ ಭೇಟಿಗಾಗಿ ಸಂಪರ್ಕಿಸಿ. ನಂಬರ್ 176, 1ನೇ ಮುಖ್ಯ ರಸ್ತೆ, ಉಮಾ ಚಿತ್ರಮಂದಿರ ಹತ್ತಿರ, ರಾಷ್ಟ್ರೋತ್ಥಾನ ಪರಿಷತ್ ರಸ್ತೆ, ಕೆಂಪೇಗೌಡ ನಗರ, ಗುಟ್ಟಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560019.